ಸಿನಿಮಾ ಟೀಮ್ ಅವ್ರಿಗೆ ಏಪ್ರಿಲ್ 19ನೇ ತಾರೀಕು ಕೆಂಗೇರಿಯಲ್ಲಿರೋ ಒಂದು ಜಾಗಕ್ಕೆ ನನಗೆ ಇನ್ಫಾರ್ಮೇಷನ್ ಇಲ್ದಂಗೆ ಆ ಮನು ಜೊತೆ ಎಲ್ಲರೂ ಮಾತುಕತೆ ಆಡಿ ನನ್ನನ್ನು ಒಂದು ಜಾಗಕ್ಕೆ ಕರೆಸ್ಕೊಂಡು ಎಲ್ಲರೂ ನನ್ನನ್ನು ಎಷ್ಟೇ ಮೈಂಡ್ ವಾಶ್ ಮಾಡಿದ್ರು ನಾನು ಒಪ್ಕೊಳ್ಳಿಲ್ಲ. ನಾನು ಅವನಿಗೆ ಶಿಕ್ಷೆ ಆಗಬೇಕು ಅಂತಲೇ ನಿಂತಿದ್ದೆ. ನೀವೆಲ್ಲ ಅವತ್ತು ನನ್ನ ಕಂಪ್ಲೇಂಟ್ ಕೊಡೋಕ್ಕೆ ಯಾಕೆ ಬಿಡಲಿಲ್ಲ? ಇವತ್ತು ಅವನು ಮೊನ್ನೆ ಶನಿವಾರ ಮಾಡಿದ್ದು ಕೃತ್ಯಕ್ಕೆ ನಾನು ಕಂಪ್ಲೇಂಟ್ ಅಂತ ಕೊಡ್ತಾ ಇರೋದು. ಯಾಕಂತಂದರೆ ಅದಕ್ಕೆ ಮೆಡಿಕಲ್ ಟೆಸ್ಟ್ ಆಗಬೇಕು. ಆ ಒಂದು ಕಾರಣಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿದ್ದು. ಅವನ ಹತ್ರ ಲೈಂಗಿಕ ದೌರ್ಜನ್ಯ ಮಾಡಿದ್ದಕ್ಕಾಗಲಿ, ಅವನು ನನ್ನ ಬಲವಂತವಾಗಿ ಕುಡಿಸಿದ್ದಕ್ಕಾಗಲಿ, ಈ ಒಂದು ರೀಸನ್ಗೋಸ್ಕರ ನಾನು ಕಂಪ್ಲೇಂಟ್ ಮಾಡಿರೋದು. ನೀವೆಲ್ಲ ಯಾಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಸಿನಿಮಾ ನಿಲ್ಸೋಕ್ಕೆ ಅಂದರೆ ನಿಮ್ಮ ಸಿನಿಮಾ ಸರಿ, ನಿಮ್ಮ ಸಿನಿಮಾ ಬಗ್ಗೆ ನಾನು ಮಾತಾಡ್ತೀನಿ. ಏನಾದರೂ ಮಾತಾಡೋದನ್ನ ನಿಮ್ಮದು ಅಷ್ಟೆಲ್ಲ ಇತ್ತು. ನಾನು ಇಷ್ಟು ದಿನ ಏನಾದರೂ ನಿಮ್ಮ ಸಿನಿಮಾದವರೆಲ್ಲ ಕರೆಸಿ ನನ್ನನ್ನು ಈ ಥರ ಮೈಂಡ್ ವಾಶ್ ಮಾಡಿದ್ರು ಅಂತ ಎಲ್ಲಾದರೂ ಹೇಳಿದ್ದೀನ? ಯಾಕಂದರೆ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿರ್ತೀರ, ಅದಕ್ಕೋಸ್ಕರ ಅದು ಸಿನಿಮಾ ಸಿನಿಮಾ ಇರಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಇವಾಗ ಸಿನಿಮಾ ನಿಲ್ಸೋಕ್ಕೋಸ್ಕರ ಗಿಮಿಕ್ ಮಾಡೋದು ಹಾಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ. ಏಪ್ರಿಲ್ 19ನೇ ತಾರೀಕು ನೀವೆಲ್ಲರೂ ಸೇರಿಕೊಂಡು ನನ್ನ ಮೈಂಡ್ ವಾಶ್ ಮಾಡಿ ನನ್ನ ಹತ್ರ ಆ ಥರ ಹೇಳಿಕೆ ಒತ್ತಾಯಪೂರ್ವಕವಾಗಿ ನನ್ನ ಹತ್ರ ಅವನ ಮೂಲಕ ನೀವು ವಿಡಿಯೋಗಳನ್ನ ತಗೋತೀರಾ. ಈಗ ಅರ್ಥ ಆಗ್ತಿದೆ ನಿಮ್ಮ ಯೋಗ್ಯತೆಗಳೇನು ಅಂತ. ಅವತ್ತು ನನ್ನ ಕಂಪ್ಲೇಂಟ್ ಕೊಡೋದನ್ನು ನಿಲ್ಲಿಸಿ ಇವತ್ತು ಈ ಕಳೆದ ಶನಿವಾರ ನೀವು ಅವನ್ನ ಬೇಕು ಅಂತ ನೀವೆಲ್ಲರೂ ಪ್ಲ್ಯಾನ್ ಮಾಡಿ ಅವನ್ನ ನನ್ನ ಮನೆಗೆ ಕಳಿಸಿ ಆ ಥರ ಮಾಡಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ನಿಗೆ ಇನ್ಫಾರ್ಮ್ ಮಾಡಿದ್ರು ನನ್ನ ತಡೀಲಿಲ್ಲ. ಯಾಕೆ ತಡೀಲಿಲ್ಲ ಈ ಸಲ? ಹಾಗಿದ್ರೆ ಅಂದರೆ ನಿಮ್ಮ ಉದ್ದೇಶ ನಿಮ್ಮ ಸಿನಿಮಾಗೆ ಪ್ರಮೋಷನ್ ತಗೊಳ್ಳೋದಾಗಿತ್ತು. ಈಗ ನನಗೆಲ್ಲ ಅರ್ಥ ಆಗಿದೆ ಏನೆಲ್ಲ ಪ್ಲ್ಯಾನ್ ಮಾಡ್ತೀರಾ. ನನಗಾಗಿರೋ ಅನ್ಯಾಯ ನಿಮಗೆ ಕಾಣಿಸ್ತಿಲ್ಲ. ನನಗಾಗಿರೋ ಅನ್ಯಾಯಗಳೆಲ್ಲ ಕೂತ್ಕೊಂಡವತ್ತು ಅಷ್ಟು ಏನು ದೊಡ್ಡ ಮಾತುಗಳೆಲ್ಲ ಆಡಿದ್ದು. ಇವಾಗ ನೀವೆಲ್ಲ ಮಾತಾಡಿರೋದು ನನ್ನ ಹತ್ರ ಇದೆ, ಪ್ರೂಫ್ ಇದೆ. ಯಾಕೆಂದರೆ ನಿಮಗೆ ಪ್ರೂಫ್ ಬೇಕು, ಕಾನೂನು ಪ್ರೂಫ್ ಬೇಕು, ಖಂಡಿತ ಇದೆ. ನಾನು ತೋರಿಸ್ತೀನಿ. ಒಂದೊಂದು ಸಲ ಒಂದೊಂದು ಥರ ಮಾತಾಡಿದ್ದೀನಿ ಅಂತ ಹೇಳ್ತಿರಲ್ಲ, ನೀವುಗಳೇ ಮಾಡಿಸ್ಕೊಂಡಿರೋದು. ಎಲ್ಲ ಮೈಂಡ್ ವಾಶ್ ಮಾಡಿ ನನ್ನೆಲ್ಲ ಮೆಂಟಾಲಿಟಿಗಳು ಗೊತ್ತು. ಅವನಿಗೋಸ್ಕರ ಏನು ಮಾಡ್ತೀನಿ ಅಂತ ಗೊತ್ತು. ಅವ್ನು ಬಿಡ್ತೀನಿ ಅಂದಿದ್ದಕ್ಕೆ ಇಷ್ಟೆಲ್ಲ ನನ್ನ ಕ್ರೌರ್ಯ, ನನಗೆ ಕೋಪ ಬಂದು ಇಷ್ಟೆಲ್ಲ ಮಾತಾಡಿದ್ದೀನಿ. ಮತ್ತು ಅಪ್ಪಣ್ಣಂದು ವಿಡಿಯೋ ಈಗ ಮಾತಾಡಿದ್ದೀನಿ ಅಲ್ಲ, ಅದೆಲ್ಲ ನಾನು ಚಾರ್ಟ್ಸ್ಗಳನ್ನ ತೋರಿಸಿದ್ದೀನಿ. ಯಾವಾಗ 2024 ಫೆಬ್ರವರಿಯಲ್ಲಿ ಇವನೇ ಬಲವಂತವಾಗಿ ಮಾಡಿಸ್ಕೊಂಡಿರೋದು. ಅದಕ್ಕೆ ಸಂಬಂಧಪಟ್ಟ ಚಾರ್ಟ್ಸು, ಅದಕ್ಕೆ ಸಂಬಂಧಪಟ್ಟ ಕಾಲ್ಸು, ರೆಕಾರ್ಡ್ಸು ಎಲ್ಲ ಇದೆ. ಅದೆಲ್ಲ ಪ್ರೂಫ್ನ ನಾವು ಕಾನೂನಿಗೆ ಕೊಡ್ತೀವಿ, ತೋರಿಸ್ತೀನಿ. ಎಲ್ಲ ಪ್ರೂಫ್ ಜೊತೆಗೆ ನಾನು ತೋರಿಸ್ತೀನಿ. ನಾನೆಲ್ರಿಗೂ